ಬೀದರ್ನ ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಎಂಬ ಮೂವರು ಕೈದಿಗಳು ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಜೈಲಿನ ಕಾಂಪೌಂಡ್ ಹಾರಿ ಪರಾರಿಯಾಗಿರುವ ಘಟನೆ ಕಲಬುರಗಿ ಜಿಲ್ಲೆ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ಕೈದಿಗಳು ಮಧ್ಯರಾತ್ರಿಯಲ್ಲಿ ಲಾಕಪ್ನಿಂದ ಹೊರಗೆ ಹೇಗೆ ಬಂದರು ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ. ಈ ಪರಾರಿಗೆ ಜೈಲು ಸಿಬ್ಬಂದಿ ಸಹಾಯ ಮಾಡಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದ್ದು, ಈ ಬಗ್ಗೆ ಫರ್ತಾಬಾದ್ ಪೊಲೀಸ್ ಠಾಣೆಯ ಪ್ರಕರಣ ದಾಖಲಾಗಿದೆ. ಜುಲೈ 3ರಂದು ಅಫ್ಜಲ್ಪುರ್ ಪೊಲೀಸ್ ಠಾಣೆಯಿಂದ ಫೋಕ್ಸೋ ಪ್ರಕರಣ ಆರೋಪಿಯೊಬ್ಬ ಪರಾರಿಯಾಗಿದ್ದ ಘಟನೆ ಸಹ ಈ ವಿಡಿಯೋದಲ್ಲಿ ಉಲ್ಲೇಖಿಸಲಾಗಿದೆ. ಈ ಜೈಲಿನಲ್ಲಿ ಹಿಂದೆ ಕೂಡ ಇಂತಹ ಘಟನೆಗಳು ನಡೆದಿದ್ದು, ಭದ್ರತೆಯ ಕೊರತೆ ಬಗ್ಗೆ ಕಳವಳ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಂಪೌಂಡ್ಗೆ ಆ ಒಂದು ಜೈಲಿನ ಒಳಗಡೆ ಕೂಡ ಇದೇ ರೀತಿಯಾಗಿ ತಮ್ಮ ಬಟ್ಟೆಗಳಿಂದ 25 ಅಡಿಯಷ್ಟು ಕಂಪೌಂಡ್ ಇದೆ. ಆ ಒಂದು ಕಂಪೌಂಡ್ ಇರಿದ್ದಾರೆ. ಅದಾದ ಬಳಿಕ ಆ ಒಂದು ಯಾಕ್ರೆ ನಮ್ಮಂದು ಭಾಳ ಅಲ್ಲ, ನೀವು ಕೈದಿಗಳು ಓಡೋದ್ರಂಗೆ ಮಾಡಿದ್ದು ಫಾಸ್ಟ್ ಬಂದೀವಲ್ಲ, ಅರ್ಜೆಂಟ್ ಧ್ವನಿದಾಗೆ ಗೊತ್ತಾಗ್ತೈತೆ ಅವ್ರಿಗೆ. ಅವ್ರೆಲ್ಲ ಅಲ್ಲಿ ಆದ್ಮೇಲೆ ಮಾಡ್ರಿ ಮಾಡ್ರಿ ಮಾಡ್ತೀನಿ ಪಟ್ಟ 2.5 ನಿಮಿಷ ನಿಮ್ದು 5 ನಿಮಿಷ ನಂಬರ್ ಗಡಬಡಿ ನೋಡ್ರಿ. ಏನಿಲ್ಲ, 2.5 ನಿಮಿಷದ ಆಮೇಲೆ ನಮ್ ಗಡಬಡಿ ಇಲ್ಲ. ಶಾಣು ಸರಿ, ಹಿಂಗ್ ಸರಿ ಶಾಣು. ಆಯ್ತಾಯ್ತು ಬರ್ರಿ. ಆಮೇಲೆ ಸ್ವಲ್ಪ ಶಾಣು ಹಿಂದಕ್ಕೆ